ಸಾವಿರ ಸುಳ್ಳಿನ ಸರ್ಕಾರವಾ ಅಥವಾ ಸಾರ್ಥಕ ಸಾವಿರ ದಿನವಾ ಇದರ ಬಗ್ಗೆ ಒಂದಿಷ್ಟು ಜನನ ಕೂಡ ಮಾತಾಡಿಸಿದ್ದೀವಿ ನಾವು. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಸ್ವಾರ್ಥ ಸರ್ಕಾರ ಅದು ನಿಸ್ವಾರ್ಥ ಸರ್ಕಾರ ಅಲ್ಲ ಮತ್ತು ಜನಪರ ಸರ್ಕಾರ ಅಲ್ಲ. ಅದು ಸುಳ್ಳು ಹೇಳುವ ಸರ್ಕಾರ. ಸುಳ್ಳು ಹೇಳಿದ್ದಕ್ಕೆ 1000 ದಿನ ಆಗೈತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಒಂದು ನರಹಂತಕ ಸರ್ಕಾರ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಕೊಲೆ ಸುಲಿಗೆಗಳು, ಅತ್ಯಾಚಾರಗಳು, ಹಿಂದೂ ವಿರೋಧಿ ನೀತಿಗಳು ಮತ್ತು ಶ್ರೀ ಸಾಮಾನ್ಯರಿಗೆ ಏನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಯಾರ, ಅವು ಗ್ಯಾರಂಟಿ ನಮ್ಗೇನಪ್ಪ ಗಾಡಿ ಓಡ್ಸೋಕ್ಕೆ ಬರೀ ಪ್ರಾಬ್ಲಮ್ಮೇ. ಎಲ್ಲಿ ನೋಡಿದ್ರು ಗುಂಡಿಗಳು ಮುಚ್ಚಲ್ಲ. ಇಲ್ಲೇ ಇದೆ ನೋಡ್ರಿ ಗುಂಡಿ, ಎಷ್ಟೊಂದು ಗುಂಡಿ ಇದೆ ನೋಡ್ರಿ, ಸಿಕ್ಕಾಪಟ್ಟೆ ಗುಂಡಿಗಳಿದ್ದಾವೆ. ಈಗ BPL ಕಾರ್ಡ್ಗಳೆಲ್ಲ ಕೆಲವೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ, ಎಷ್ಟೋ ಜನರಿಗೆ ಕ್ಯಾನ್ಸಲ್ ಮಾಡಿದ್ದಾರೆ. ಅವರು ಅಕ್ಕಿ ಅಂತ ಯಾರಿಗೆ ಅಕ್ಕಿ ಬೇಕೋ ಅಂಥವ್ರು ಅಕ್ಕಿ ತಗೊಂತಿದ್ರು. ಇವಾಗ ಏನು ಮಾಡಿದ್ದಾರೆ, ಎಲ್ಲರಿಗೂ ಕ್ಯಾನ್ಸಲ್ ಮಾಡಿದ್ದಾರೆ ಭಾಳ ಜನರಿಗೆ. ಅವ್ರು ಏನು ಯೋಜನೆ ಮಾಡ್ಯಾರ ಒಕ್ಕಲಿಗರಿಗೆ ಏನು ಲಾಭ ಇಲ್ಲ. ಓಡಾಡೋರಿಗೆ, ಹಂಚ್ಕೊಂಡು ತಿಂಬೋರಿಗೆ, ಇಂಥವ್ರಿಗೆ ಏನಪ್ಪ ಅಂದ್ರೆ ಇವೇ ಹಾಳು ಮಾಡೋ ಸರ್ಕಾರ ಇದು. ಮಾಡಿಡ್ತಾರೆ ನಮ್ಮ ತಲೆ ಮ್ಯಾಗ. ಒಂದು ಮನುಷ್ಯ 20 ಕೋಟಿ ಫ್ರೀ ಅದ. ಇವ ಏನು ಫ್ರೀ ಮಾಡ್ಯಾನ? 200 ಯೂನಿಟ್ ಫ್ರೀ ಅಲ್ಲಗತ್ತಾನ, 90 ಹೋಲ್ಗತ್ತಾರ. ಈ ಕಡೆ ಕಮರ್ಷಿಯಲ್ ಇದ್ದವ್ರಿಗೆ 10 ಪಟ್ಟು ಏರ್ಸ್ಯಾರ. ಈ ಕಡೆ ದಾರು ಏನದ 20 ಪಟ್ಟು ಏರ್ಸ್ಯಾರ. ನಂಬಲ್ಲಿ ತೋಲತ್ತಾನ, ನಮಗೆ ಕುಲ್ಡೋಗತ್ತಾನ. ಅವ ಏನು ನಟ್ಟು ಹೊಡೆದು ಕುಲ್ಡತ್ತಾನ ನಮಗೆ ಇಲ್ಲಿ ತಂದು. ಯಾರಿಗೆ ಫ್ರೀ ಮಾಡ್ಯಾರ್ರಿ? ನಮ್ಮ್ಯಾಗೆ ತೆಗಿತಾರೆ ಎಲ್ಲ. ಗ್ಯಾಸ್ ಹೆಚ್ಚಿಗಾಯ್ತು, ಎಲ್ಲ ಹೆಚ್ಚಿಗಾಯ್ತು. ಇವ್ರು ಬಂದು ಹಿಡ್ದು ಈಗ ಏಸು ಮನೆ ಬಂದಾವ, ಮನೆ ಬಂದು ಹೊಸು ಇನ್ನೂ ಒಂದೇ ಯಾವ ಬಿಲ್ ಇಲ್ಲ, ಯಾವ ಎಲ್ಲಿ ನಿಂತಾವ ಅಲ್ಲೇ ನಿಂತಾವ. ಉದ್ಯೋಗ ಖಾತ್ರಿ ತೆಗೆದು ಸರ್ಕಾರ, ಒಕ್ಕಲಿಗೆ ಲಾಭ ಇಲ್ಲ. ಹಳದಾಗ ಹುಂಡ ಹೊಡಿತಾರ, ಗುಡ್ಡದಾಗ ಹೊಡಿತಾರ. ಯಾಕೆ ಅದೇ ಲೇಬರ್ ತಂದು ಒಕ್ಕಲಿಗೇನು ಹೊಲ್ದಾಗ ದಂಧ ಮಾಡಿಸ್ಬೇಕು. ಈ ಕಡೆ ಮತ್ತು ಕಮರ್ಷಿಯಲ್ದಾಗ ದುಕಾನ, ಹೋಟೆಲ, ಸಿಟಿ ಏನವ ಅವೆಲ್ಲ 10 ಪಟ್ಟು ಏರ್ಸ್ಯಾರ. ಸಾವಿರಾರು ಹಗರಣಗಳನ್ನು, ಸಾವಿರಾರು ಕೋಟಿ ರೂಪಾಯಿಗಳು, ಯಾವುದೇ ಹಗರಣವು 1000 ಕೋಟಿಗೆ ಕಡಿಮೆ ಇಲ್ಲ. ಬರೀ ಸಾವಿರಾರು ಹಗರಣಗಳನ್ನು ಈ 2700 ದಿನಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ದಿನ, ಅಂದರೆ ದಿನ ಬಿಟ್ಟು ದಿನ ಒಂದು ಹಗರಣವನ್ನು ಮಾಡುವಂಥ ಸರ್ಕಾರ ಇದಾಗಿದೆ. ಉದಾಹರಣೆಗೆ ಮೊದಲನೇ ದಿವಸದಿಂದ ತೊಗೊಂಡ್ರೆ ಮೂಡ ಹಗರಣ 1000 ಸೈಟ್ಗಳು, ಎರಡನೇದು ವಾಲ್ಮೀಕಿ ಹಗರಣ 185 ಕೋಟಿ ರೂಪಾಯಿ. ನಂತರ ಕೇಂದ್ರ ಸರ್ಕಾರದ ಹಣ ದುರುಪಯೋಗ ಆಗಿರೋದು 2835 ಕೋಟಿ ರೂಪಾಯಿ. ನಂತರ ಗೃಹಲಕ್ಷ್ಮಿ ಯೋಜನೆಗೆ ಸಲ್ಲಬೇಕಾದ 2 ತಿಂಗಳದು 5000 ಕೋಟಿ. ಆಡಳಿತ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಮಾತಾಡೋದು ಸರ್ವೇ ಸಾಮಾನ್ಯ. ಯಾರೇ ಆಗಲಿ, ಯಾವುದೇ ಪಕ್ಷ ಇರಲಿ, ನೀವು ಮೈಕ್ ಇಟ್ಟ ತಕ್ಷಣ ಸಖತ್ತಾಗಿದೆ ಸರ್ಕಾರ, ತುಂಬ ಒಳ್ಳೆಯ ಸರ್ಕಾರ, ಜನಸ್ನೇಹಿ ಸರ್ಕಾರ ಅಂತ ಹೇಳಲ್ಲ. ಯಾಕೆ ಅಂತಂದರೆ ವ್ಯವಸ್ಥೆ ಆಗಿರೋದ್ರಿಂದ ಡೆಫಿನೆಟ್ಲಿ ಆಡಳಿತ ವಿರೋಧಿ ಅಲೆ ಅನ್ನೋದು ಇದ್ದೇ ಇರುತ್ತೆ. ಆದರೂ ಕೂಡ ಮಾತಾಡಿಸಿದಂಥವ್ರು ಎಲ್ಲರೂ ಕೂಡ ಇದನ್ನೇ ಹೇಳ್ತಿರೋದ್ರಿಂದ ಜನರ ಅಭಿಪ್ರಾಯ ಹೇಗಿದೆ ಅನ್ನೋದನ್ನು ಅರ್ಥಕೊಳ್ಳೋದು ಕೂಡ ಒಂದು ಉತ್ತಮ ಸರ್ಕಾರದ ಲಕ್ಷಣ ಇರಲಿ. ಹಾಗಾದರೆ 1000 ದಿನ ಸಾರ್ಥಕ ದಿನಾನ ಅಥವಾ 1000 ಸುಳ್ಳಿನ ಸರ್ಕಾರನ? ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDS ವಕ್ತಾರರಾದಂಥ ನಾಗೇಂದ್ರ ಅವರು. ಸರ್, ತಮಗೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂಥ ದರ್ಶನ್ ಇದ್ದಾರೆ. ದರ್ಶನ್ ಅವರೇ, ತಮಗೂ ಸ್ವಾಗತ. ಇನ್ನು BJP ವಕ್ತಾರರಾದಂಥ ದಿಲೀಪ್ ಕುಣಿಗಲ್ ಇದ್ದಾರೆ. ದಿಲೀಪ್ ಅವರೇ, ತಮಗೂ ಸ್ವಾಗತ. ಈ ಕಾರ್ಯಕ್ರಮವನ್ನು ದಿಲೀಪ್ ಅವರೇ ತಮ್ಮಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. 1000 ಸುಳ್ಳಿನ ಸರ್ಕಾರ, ಏನು ಸುಳ್ಳು ಹೇಳಿದೆ ಸರ್ಕಾರ? ನೋಡಿ ಮೇಡಮ್, ಇವತ್ತು ಇವರೇನೋ ಸಮಾವೇಶ ಮಾಡ್ತಾ ಇದ್ದಾರೆ. ಒಂದು ನಾವು 100 ದಿನಗಳನ್ನ ಪೂರೈಸಿದೀವಿ, 1000 ದಿನಗಳನ್ನ ಪೂರೈಸಿದೀವಿ ಅಂತ ಹೇಳ್ಬಿಟ್ಟು ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. ಸಮಾವೇಶಕ್ಕೆ ನಾವು BJP ಅಥವಾ ವಿರೋಧ ಪಕ್ಷಗಳು ವಿರೋಧ ಮಾಡೋದಿದ್ಲಿ, ಇವರ ಒಂದು ನಾಯಕರುಗಳೇ ಇವತ್ತು ಆಬ್ಸೆಂಟ್ ಆಗಿದ್ದಾರೆ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ದಾರೆ. ಬೆಂಗಳೂರು ಡಾಕ್ಟರ್ ಭೀಮಣ್ಣ ಅವರ ನುಡಿ ನಮನ ಕಾರ್ಯಕ್ರಮಕ್ಕೆ ಇವತ್ತು ಹೋಗಿದ್ದಾರೆ, ಆದ್ರೆ ಈ ಸಮಾವೇಶಕ್ಕೆ ಹೋಗಿಲ್ಲ. ಅಂದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ ಇವರ ಈ ಸಮಾವೇಶಕ್ಕೆ ಇವರ ಪಕ್ಷದಲ್ಲೇ ವಿರೋಧ ಇದೆ ಅಂತ ಹೇಳಿ, ಇವರ ಪಕ್ಷದಲ್ಲೇ ಸಹಮತ ಇಲ್ಲ. ಒಂದು ಅಲ್ಲ, ಸರ್ಕಾರದ ಕಾರ್ಯಕ್ರಮ ಅಲ್ಲ, ಅವ್ರ ಸರ್ಕಾರದ ಭಾಗ ಅಲ್ವಲ್ಲ, ಅದಕ್ಕೆ ಸರ್ಕಾರದ ಭಾಗ ಅಲ್ಲ. ಒಂದು ಇವರು ರಾಷ್ಟ್ರೀಯ ಅಧ್ಯಕ್ಷ, ಹೈಕಮಾಂಡ್ ನಾಯಕರು ಯಾರನ್ನು ಇನ್ವೈಟ್ ಮಾಡಿಲ್ವೇನೋ? ಇಲ್ಲ, ನೋ ಇನ್ವೈಟ್ ಮಾಡಿದ್ದಾರೆ. ಅಫಿಷಿಯಲಿ ಸುರ್ಜೇವಾಲಾ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ 3 ಜನನು ಸಹ ಇನ್ವೈಟ್ ಮಾಡಿದ್ದಾರೆ. ಇನ್ವೈಟ್ ಮಾಡಿದ್ರು ಸಹ ಹೋಗಿಲ್ಲ, ಅಫಿಷಿಯಲಿ ಇನ್ವೈಟೆಡ್. ಮತ್ತೆ ಇವರು ಹೋಗ್ದಲೇ ಇರೋ ಕಾರಣ ಇವರಲ್ಲಿ ಇರ್ತಕ್ಕಂಥ ಗೊಂದಲಗಳು ಒಂದಿರ್ಬೋದು, ಮತ್ತೆ ಇವರು ನಡೆಸ್ತಾ ಇರ್ತಕ್ಕಂಥ ಆಡಳಿತ ಇವ್ರಿಗೆ ಇಷ್ಟ ಆಗ್ದಲೇ ಇರ್ಬೋದು, ಮತ್ತೆ ಇವ್ರು ಮಾಡ್ತಿರ್ತಕ್ಕಂಥ ಭ್ರಷ್ಟಾಚಾರ ಇಷ್ಟ ಆಗ್ದಲೇ ಇರ್ಬೋದು, ಅದಕ್ಕೋಸ್ಕರ ಹೋಗ್ತಾ ಇಲ್ಲ ಅಂತ ಒಂದ್ ಅನ್ಸುತ್ತೆ. ನೋಡಿ ಮೇಡಮ್, ಇವ್ರು ಅಧಿಕಾರಕ್ಕೆ ಬಂದಾಗಿಂದಲೂ ಸಹ ಇವ್ರು ಮಾಡ್ತಿರ್ತಕ್ಕಂಥ ಅನಾಚಾರಗಳು, ಭ್ರಷ್ಟಾಚಾರಗಳು ಒಂದಲ್ಲ ಎರಡಲ್ಲ. ಇವರು ಅಧಿಕಾರಕ್ಕೆ ಬಂದಾಗಿಲ್ಲ ಅಂತ ಇವತ್ತು ನೋಡಿ, ಇವತ್ತು ರಾಜ್ಯದ ಆರ್ಥಿಕತೆ ಯಾವ ಮಟ್ಟಕ್ಕೆ ಹಾಳಾಗಿದೆ ಅಂತಂದ್ರೆ,
ಒಂದು ರೆವಿನ್ಯೂ ಡಿಫಿಸಿಟ್ ಅಲ್ಲೂ ಇದೆ ರಾಜ್ಯ, ಮತ್ತೆ ಫಿಸಿಕಲ್ ಡಿಫಿಸಿಟ್ ಅಲ್ಲೂ ಇದೆ, ಎರಡರಲ್ಲೂ ಇದೆ. ರೆವಿನ್ಯೂ ಡಿಫಿಸಿಟ್ ನೀವು ಟೋಟಲ್ ಬಜೆಟ್ ಬಂದು 4,09,543 ಕೋಟಿ ರೂಪಾಯಿ ಟೋಟಲ್ ಬಜೆಟ್ ಇದೆ ಮೇಡಮ್. ಅದರೊಳಗೆ ವಿತ್ತೀಯ ಕೊರತೆ ಫಿಸಿಕಲ್ ಡಿಫಿಸಿಟ್ ಬಂದು 90,000 ಕೋಟಿ, ರೆವಿನ್ಯೂ ಡಿಫಿಸಿಟ್ ಬಂದು 19,262 ಕೋಟಿ. ಈ ರೀತಿ ಆರ್ಥಿಕ ದಿವಾಳಿತನಕ್ಕೆ ತಳ್ಳಿರ್ತಕ್ಕಂಥ ಈ ರಾಜ್ಯವನ್ನ ಇದು ಯಾವ ರೀತಿ ಒಪ್ಕೊಂತಾರೆ ಜನಗಳು? ಇದು 1000 ದಿನಗಳ ಅಂತ ಅನ್ನೋದಕ್ಕಿಂತ 1000 ಸಮಸ್ಯೆಗಳ ಈಗ ಒಂದು ದಿಲೀಪ್ ಸರ್ಕಾರ ಅಂತ ಅವರೇ, ಹೇಳ್ಬೋದು. ಇದು ವಿತ್ತೀಯ ಕೊರತೆ ಈ ಪದಗಳು ಜನಸಾಮಾನ್ಯರಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಅಲ್ಲ, ನಾನು So simple ಆಗಿ ಹೇಳ್ತೀನಿ. ನೀವು ಸಿಂಪಲ್ ಆಗಿ ಹೇಳಿ, ಬೇಡ ಅಂತ ಹೇಳಿಲ್ಲ. ಈಗ ರಾಜ್ಯ ದಿವಾಳಿ ತನಕ ಹೋಗಿದ್ಯಾ ಇಲ್ವಾ, ಆರ್ಥಿಕ ಸ್ಥಿತಿಗತಿಗಳು ಹೇಗಿದೆ, ಮಾರ್ಚ್ 6ನೇ ತಾರೀಕುವರೆಗೂ ತಡ್ಕೊಳ್ರಿ. ಸಿದ್ದರಾಮಯ್ಯನವ್ರು ಬಜೆಟ್ ಮಂಡನೆ ಮಾಡುವಾಗ ಅದ್ರ ಬಗ್ಗೆ ನನಗನ್ಸುತ್ತೆ ಅದ್ರ ಬಗ್ಗೆ ಅವ್ರಿಗೊಂದು ಕ್ಲಾರಿಟಿ ಕೊಟ್ಟೆ ಮುಂದಕ್ಕೆ ಹೋಗ್ಬೇಕು. ಇಲ್ಲ ಅಂದ್ರೆ ಯಾಕೆಂದ್ರೆ ಶ್ವೇತಪತ್ರ ಹೊರಡಿಸಿ ಅನ್ನುವಂತ ಕೂಗು ತುಂಬಾ ದೊಡ್ಡದಿದೆ. ಸೊ ಈಗ ಸುಳ್ಳು ಎಲ್ಲಿ ಹೇಳಿದೆ ಅದನ್ನ ಹೇಳಿ. ಅಲ್ಲ, 1000 ಸುಳ್ಳು, ನಿಮ್ಗೆ ಇದೊಂದು ಉತ್ತರ ಕೊಡ್ತೀನಿ. 10 ಸುಳ್ಳು ಹೇಳಿ. ಬೊಮ್ಮಾಯಿ ಅವರು ಅಧಿಕಾರ ಬಿಟ್ಕೊಂಡ್ ಕೊಟ್ಟಾಗ 35 ಬಂದಿದ್ದು ಹೇಳಲೇಬೇಕು ಅಂತ ಅದಿಲ್ಲ. 35 ನಿಮ್ಗೆ ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. 35,000 ಕೋಟಿ ಸರ್ಪ್ಲಸ್ ಬಜೆಟ್ ಅನ್ನ ಮಂಡನೆ ಮಾಡ್ಬಿಟ್ಟು ಹೋಗಿದ್ರು. ಇವತ್ತು ಇವರು ಡಿಫಿಸಿಟ್ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ, ಅದು ಜನಗಳಿಗೆ ಬಿಟ್ಬಿಡೋಣ. 1000 ಸುಳ್ಳುಗಳು. ಇವ್ರು ನೋಡಿ ಮೇಡಮ್, ಇವ್ರು ಏನ್ ಹೇಳಿದ್ರು, ಅಧಿಕಾರಕ್ಕೆ ಬರ್ತಿದಂಗೆ ಪಂಚ ಗ್ಯಾರಂಟಿಗಳು ಕೊಡ್ತೀನಿ ಅಂತ ಹೇಳಿದ್ರು. ಪಂಚ ಗ್ಯಾರಂಟಿಗಳು ಗೃಹಲಕ್ಷ್ಮಿ, ಇವತ್ತು ಗೃಹಲಕ್ಷ್ಮಿ 2 ತಿಂಗಳು ಎಗರಿಸ್ಬಿಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಇವತ್ತು ಅಕ್ಟೋಬರ್ ನಿಂದ ಗೃಹಲಕ್ಷ್ಮಿ ಬಂದಿಲ್ಲ. ಬಟ್ ಯು ಶುಡ್ ಅಪ್ರಿಶಿಯೇಟ್. ಎರಡೂವರೆ ವರ್ಷದಲ್ಲಿ ಕೇವಲ 2 ತಿಂಗಳು ಬಂದಿಲ್ಲ ಅಂತಂದ್ರೆ ಮಧ್ಯದಲ್ಲಿ 2 ತಿಂಗಳು ಎಗರಿಸಿದ್ದಾರೆ. ಅಲ್ಲ, ಓಕೆ ಮೇಡಮ್, ಅಕಸ್ಮಾತ್ ನಾವು ವಾಯ್ಸ್ ರೈಸ್ ಮಾಡದೆ ಇದ್ದಿದ್ರೆ ಸ್ವತಃ ಇವರ ಸಚಿವರೇ ಬಂದು ಹೇಳ್ತಾರೆ ನಾವು ಹಣ ಕೊಟ್ಟಿದ್ದೀವಿ ಅಂತ. ನನಗೆ ಫ್ರೆಶ್ ಸುಳ್ಳುಗಳು ಹೇಳಿ. ಫ್ರೆಶ್ ಸುಳ್ಳುಗಳ ಅಲ್ಲ, ಇದು ಅಲ್ಲ, ನೀವು ಈ ಸುಳ್ಳುಗಳೆಲ್ಲ ಅಂದ್ರೆ ಈ ಸುಳ್ಳುಗಳ ಸರಮಾಲೆ ಆಗ್ಬಿಟ್ಟಿದೆ ಅಂತ ಹೇಳಿ ಹೊಸ ಸುಳ್ಳುಗಳು. ಈಗ ಇದು ಬಿಡಿ, ಈಗ 2 ತಿಂಗಳದ್ದು ಕೊಟ್ರೆ ನನ್ಗೆ ತುಂಬಾ ವ್ಯಾಲಿಡ್ ಅಂಡ್ ಸಾಲಿಡ್ ಫ್ರೆಶ್ ಸುಳ್ಳು ಹೇಳಿ. ನೀವು ಇವರು ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಗುಂಡಿ ಮುಚ್ತೀನಿ ಅಂತ ಹೇಳಿದ್ರು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ? ಇಟ್ಸ್ ಆಲ್ ಜನರಲ್ ಟಾಕ್ಸ್. ಇದು ಜನರಲ್. ಇವಾಗ ನಾವು ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಲೂಟಿ ನಿರ್ಮೂಲನೆ ಮಾಡ್ತೀನಿ ಅಂತ ಜನರಲ್ ಅಲ್ಲ, ಬಿ ಸ್ಪೆಸಿಫಿಕ್. ಸುಳ್ಳು ಅಂದ್ರೆ ಸುಳ್ಳು, ಹೌದು, ಜನ ಕನ್ವಿನ್ಸ್ ಆಗ್ಬೇಕು. ನೋಡಿ ಮೇಡಮ್, ಇವ್ರು ಮಾಡಿರ್ತಕ್ಕಂಥ ಒಂದೊಂದಲ್ಲ ಸಮಸ್ಯೆ. ನೀವ್ ಹೇಳಿದ್ರೆ ಈಗ ಫ್ರೆಶ್ ಸುಳ್ಳುಗಳನ್ನ ಹೇಳಿ, ಫ್ರೆಶ್ ಭ್ರಷ್ಟಾಚಾರಗಳನ್ನ ಹೇಳಿ ಅಂತ ಹೇಳ್ತೀವಿ. ಫ್ರೆಶ್ ಭ್ರಷ್ಟಾಚಾರ ಅಲ್ಲ, ಸುಳ್ಳುಗಳು. ಈಗ ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ, 30 ತಿಂಗಳು ಕೊಟ್ಟಿದ್ದಾರೆ, 2 ತಿಂಗಳು ಕೊಟ್ಟಿಲ್ಲ. ಅದು ಹಂಗಲ್ಲ. ಕೊಡ್ತೀನಿ ಅಂದಿದ್ರು ಕೊಡ್ಲಿಲ್ಲ, ಮಾಡ್ತೀನಿ ಅಂದ್ರು ಮಾಡಲಿಲ್ಲ, ಈ ತರ.